ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ನೂಲಪುರನಿವಾಸಾಯ ಚಂದ್ರಶೇಖರ ಯೋಗಿನೇ ಶ್ರೀ ಸುರಗೀಶ್ವರೇಶಾಯ ನಮೋ ವೇದಸ್ಸುಬೋಧಿನೇ. ಎಲ್ಲ ನಮ್ಮ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾವು ಇವತ್ತು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಗಡಿಂಗ್ಲಜ್ ತಾಲೂಕಿನ ಕಸ್ಬಾ ನೂಲ್ ಗ್ರಾಮದ ಒಂದು ಬಹಳ ವಿಶೇಷವಾದಂತಹ ಮಠ, ಅದು ಸುರಗೀಶ್ವರ ಮಠ. ಆ ಸುರಗೀಶ್ವರ ಮಠದಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ 88ನೇ ಜನ್ಮೋತ್ಸವದ ನಿಮಿತ್ತ ಚಂದ್ರಜ್ಯೋತಿ ಕಾರ್ಯಕ್ರಮವನ್ನು ಈ ವಿಡಿಯೋ ಮುಖಾಂತರ ತಿಳಿಸಲು ಬಯಸ್ತಾ ಇದ್ದೀವಿ. ತಾವೆಲ್ಲರೂ ಸಹಿತ ನೋಡ್ಬೋದು. ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಸಹಿತ ಬೆಳಗ್ಗೆ ಕನಂಗ್ಲಾ ಗ್ರಾಮದಿಂದ ಚಂದ್ರಜ್ಯೋತಿಯ ಪೂಜೆಯನ್ನು ಮಾಡಿ ಹಲವಾರು ಭಕ್ತರು ಜ್ಯೋತಿಯನ್ನು ತೆಗೆದುಕೊಂಡು ನೂಲು ಗ್ರಾಮಕ್ಕೆ ಆಗಮಿಸಿದ್ರು. ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಗ್ರಾಮದ ಸದ್ಭಕ್ತರು ಸಹಿತ ಈ ಧರ್ಮ ಕಾರ್ಯದಲ್ಲಿ ಸಹಭಾಗಿಯಾಗಿ ಆ ಗುರುಗಳ ಆಶೀರ್ವಾದವನ್ನು, ಗುರುಗಳ ಕೃಪಾಶೀರ್ವಾದವನ್ನು ಎಲ್ಲರೂ ಸಹಿತ ಪಡ್ಕೊಂಡ್ರು. ನೂಲು ಗ್ರಾಮಕ್ಕೆ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ನೂಲು ಗ್ರಾಮಸ್ಥರು ಸಹಿತ ಈ ಚಂದ್ರಜ್ಯೋತಿಯ ಪಾದಯಾತ್ರೆ, ಚಂದ್ರಜ್ಯೋತಿಯನ್ನು ಸ್ವಾಗತಿಸಿಕೊಂಡ್ರು. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆ ಇದು. ಕರ್ತೃಗದ್ದಿಗೆ ಬೆಳಗ್ಗೆ ರುದ್ರಾಭಿಷೇಕವನ್ನು ಮಾಡಿ ಅಲ್ಲಿನ ಎಲ್ಲ ಶಿಷ್ಯ ಬಳಗ ವಿದ್ಯಾರ್ಥಿಗಳು ಬಹಳ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಅಲಂಕಾರವನ್ನು, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃತ್ವ ಗದ್ದಿಗೆಗೆ ಅಲಂಕಾರವನ್ನು ಮಾಡಿ ಚಂದ್ರಜ್ಯೋತಿಯನ್ನು ಮಠದ ಒಳಗಡೆ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಬರಮಾಡಿಕೊಂಡರು. ಮೂಲಪುರನಿವಾಸಾಯ ಚಂದ್ರಶೇಖರ ಯೋಗಿನೇ ಶ್ರೀ ನಮೋ ವೇದಸ್ಸುಬೋಧಿನೇ. ಓಂ ಗುರುದೇವಾಯ ವಿದ್ಮಹೇ ಪರಬ್ರಹ್ಮಾಯ ಧೀಮಹಿ ತನ್ನೋ ಪ್ರಚೋದಯಾತ್. ಗಂಗಾಕ್ಷಿತಂ ಚ ಪುಷ್ಪಂ ಚ ವಸ್ತ್ರಾಭರಣದೇವಕಂ ನಿವೇದನಂ ಚ ತಾಂಬೂಲಂ ಅರ್ಚನಂ ದುಷ್ಮಂ ಭವೇರತಾಂ. ಓಂ ಜ್ಯೋತಿರಾಜಾಯ ವಿದ್ಮಹೇ ಸಪ್ರಕಾಶಾಯ ಧೀಮಹಿ ತನ್ನೋ ಜ್ಯೋತಿ ಪ್ರಚೋದಯಾತ್. ಜ್ಯೋತಿ ಪ್ರಜ್ವಲನ ಮುಹೂರ್ತಸ್ಯ ಮುಹೂರ್ತೋऽस्तु ವಿದ್ಯನ್ಮೃಣಹಂತೋऽस्तु ಮುಹೂರ್ತೋऽस्तು. ನಮಸ್ತೆ ಅಸ್ತಮಗುರುವಿಶ್ವೇಶ್ವರಾಯ ಮಹಾದೇವಾಯ ಸಮನ್ವಯಾಯ ತ್ರಿಪುರಾಂತಕಾಯ ವಿಕಾರಿಕಾಯ ನೀಲಕಂಠಾಯ ಮೃತ್ಯುಂಜಯ ವರದೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೀ ಜೈ. महाराज की चंद्रशेखर शिवाचार्य महाराज की सिद्धेश्वर शिवाचार्य महाराज की जय मंगलम जय हर हर गुरु चंद्रशेखर शिवाचार्य महाराज की सिद्धेश्वर शिवाचार्य महाराज की ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕನಂಗ್ಲಾ ಗ್ರಾಮದಿಂದ ಬಂದಿರುವಂತಹ ಜ್ಯೋತಿಯನ್ನು ಎಲ್ಲ ಭಕ್ತರು ಸಹಿತ, ಎಲ್ಲ ತಾಯಂದಿರು ಸಹಿತ ಕುಂಭ ಕಲಶದ ಮುಖಾಂತರ ಮಠದ ಹತ್ತಿರ ಬಂದು ಸ್ವಾಗತವನ್ನು ಮಾಡಿ ಮಠಕ್ಕೆ ಆ ಗದ್ದುಗೆಗೆ ಆ ಜ್ಯೋತಿಯನ್ನು ಬೆಳೆಯುವ ಮುಖಾಂತರ ಎಲ್ಲ ಭಕ್ತರು ಮಠಕ್ಕೆ ಪ್ರವೇಶವಾಗಿ ಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃತ್ವ ಗದ್ದಿಗೆಗೆ ಮಹಾಮಂಗಳಾರತಿಯನ್ನು ಬಹಳ ಭಕ್ತಿಯಿಂದ ನೆರವೇರಿಸಿದರು.
सरे याच्यात कापड ठेवले ताटात काही ಕರ್ತೃಗದ್ದಿಗೆಗೆ ಮಂಗಳಾರತಿಯನ್ನು ಸಮರ್ಪಣೆಯನ್ನು ಮಾಡಿ ಎಲ್ಲ ಭಕ್ತರು ಕರ್ತೃಗದ್ದಿಗೆಗೆ ಹಣೆ ಮಣಿದು ಹಾಗೂ ವಿಶೇಷವಾಗಿ ಆ ದಿವಸ ರಕ್ತದಾನ ಶಿಬಿರವನ್ನು ಸಹಿತ ಮಠದ ವತಿಯಿಂದ ಹಮ್ಮಿಕೊಂಡಿದ್ದರು. ಬಹಳಷ್ಟು ಜನ ರಕ್ತದಾನವನ್ನು ಸಹಿತ ಹಾಗೂ ಅಲ್ಲಿನ ತಾಯಂದಿರು ತಮ್ಮದೇ ಆದಂತಹ ಸೇವೆಯನ್ನು ಬುತ್ತಿಯನ್ನು ತೆಗೆದುಕೊಂಡು ಬಂದು ತಮ್ಮದೇ ಆದಂತಹ ಸೇವೆಯನ್ನು ಸಹಿತ ಬಹಳಷ್ಟು ಜನ ತಾಯಂದಿರು ಸಲ್ಲಿಸಿದರು. ಗುರುಗಳು ಅವರಿಗೆ ಆಶೀರ್ವದಿಸಿದರು. ಅದೇ ರೀತಿ ಸಾಯಂಕಾಲ ಸ್ಟೇಜ್ ಕಾರ್ಯಕ್ರಮ ಆರಂಭವಾಗಿ इंद्रय उन्नति अस्ति वाजो विप्रे विसरित्वः अस्माभिः सुतं सनहे
सद्योजमस्देवाय अस्मभ्यं विश्वश्चन्द्र वशेषमर्चोदरन्ते गणानां त्वा गणपतिगं अवाम गुर्विप्रथमं कवेनां मरुते तक्रियते कीर्तनादेवः मर्कं मगवच्चित्तमस्य अविज्ञानो मगवन्नादमानांसगे बोधिवसुपदे सगेनां रणं कृष्णाय ॐ एकदन्ताय विद्महे वक्रतुण्डाय धीमहि तन्नो दन्तिः प्रचोदयात्। श्रीमज्जगद्गुरो पंचाचार्य महाराज की, सुरगेश्वर महाराज की, चिटकेश्वर महाराज की, चंद्रशेखर शिवाचार्य महाराज की, गुरुसिद्धेश्वर शिवाचार्य महाराज। उपस्थित वंदनीय शिवाचार्य व सर्व मान्यवरांना विनंती करते ಈಗ ಸ್ವಾಗತ ಗೀತೆ ಮೂಲ ಗ್ರಾಮದ
शिक्षामूलं गुरोपदम मंत्रमूलं गुरुर्वाक्यम मोक्षमूलं गुरुकृपा. प्रथमतः माझे शिक्षा गुरु आणि दीक्षा गुरु आणि आपल्या सर्वांचे आराध्य प्रेमळ गुरुवर्य ज्यांना आपण आजोबा या नावाने संबोधतो त्या आजोबांच्या चरणी नतमस्तक होऊन, त्याचबरोबर आपल्या सर्वांचे आताचे लाडके आजोबा आणि आपल्या सर्वांचे प्रेमळ आणि सर्वांच्या बरोबर मन मिळावं असणारे आपल्या या मठाचे मठाधिपती आणि आपल्या आजोबांचे उत्तराधिकारी श्री गुरु सिद्धेश्वर शिवाचार्य महास्वामीजी यांच्याही चरणी नतमस्तक होऊन आजच्या या मी या कार्यक्रमामध्ये इथं आपल्या सर्वांच्या सहर्ष स्वागतासाठी इथे उपस्थित आहे. वेळेच्या अभावी मी सर्वांचे ते नाव घेत नाही, पण कार्यक्रमाची एक रूपरेषा ठरलेली असते, त्याच्याबरोबर आपल्यालाही जावं लागतं, म्हणून मी इथं आज आपल्या सर्वांच्या समोर उभा आहे. प्रथमतः या व्यासपीठावर विचार मंचावर उपस्थित असलेले सर्व उपस्थित शिवाचार्य यांचं मी नूल सुरगीश्वर मठ व आपल्या मठातर्फे आणि सर्व शिष्यांच्या तर्फे या नूल ग्रामामध्ये आपल्या सर्वांचं सहर्षाचं स्वागत करतो. त्याचबरोबर या विचार मंचावर उपस्थित असलेले सर्व शासकीय अधिकारी आणि नूतन जिल्हा परिषद सदस्य, पंचायत समिती सदस्य, विविध ग्रामामधून आलेले सरपंच, त्याचबरोबर ज्येष्ठ नागरिक किंवा त्या मठाचे सर्व शिष्य, आपण सर्व येथे उपस्थित झालात. या आजोबांच्या 88व्या जयंतीनिमित्त जी धर्मसभा या प्रांगणामध्ये होत आहे, या प्रांगणामध्ये आपण सर्वजण येथे उपस्थित झालात, म्हणून आपल्या सर्वांचे पुनश्च एकदा मी सहर्ष असं स्वागत करतो आणि मी इथे थांबतो. धन्यवाद. सप्रेम शिवशरणात गुरुर ब्रह्मा गुरुर विष्णू गुरुर्देव महेश्वरा गुरु साक्षात परब्रह्म तस्मै श्री गुरुवे नमः. तस्मै श्री गुरुवे नमः. ज्या ज्या ठिकाणी मन जाये माझे त्या त्या ठिकाणी निज रूपे तुमचे मी ठेवितो मस्तक. ज्या ज्या ठिकाणी तेथे तुमचे सद्गुरु पाय दोन्ही. तेथे तुमचे सद्गुरु पाय दोन्ही. परमपूज्य माझे गुरुवर्य आणि आपले सर्वांचे आजोबा शिवैक्य श्री चंद्रशेखर शिवाचार्य महास्वामीजी यांच्या चरणी नतमस्तक होतो. व्यासपीठावरील आपले सर्वांचे गुरुवर्य श्री गुरुसिद्धेश्वर शिवाचार्य महास्वामीजी यांच्या चरणी नतमस्तक. उपस्थित व्यासपीठावरील सर्व शिवाचार्यांच्या चरणी नतमस्तक. उपस्थित सर्व शासकीय मान्यवर, राजकीय मान्यवर या सर्वांना सप्रेम शिवशरणात. आज माझे गुरुवर्य आणि आपल्या सर्वांचे गुरुवर्य आजोबा यांची 88वी जयंती आज आपण साजरी करतोय. आपल्याला सर्वांना परिचित आहे आजोबा म्हणजे काय होते आणि महाराज आपण सर्वांना त्यांना आपण आजोबा म्हणायचो. माझ्या गुरूंचा जन्म 6 एप्रिल 1938 रोजी कन्नडला या गावी झाला. त्या जन्म ज्या घराण्यामध्ये झाला ते घराणं सात्विक आणि सुशील होतं. त्यानंतर आजोबांचं बालपण झालं आणि महाराजांच्या बालपणानंतर त्यांना हुंशीकोळ मठाच्या यमकनमर्डी मठामध्ये त्यांचं वैदिक शिक्षण पूर्ण झालं. त्या वैदिक शिक्षणानंतर महाराजांना ज्या वेळेला आम्ही मठामध्ये शिकायला असायचो त्यावेळेला आजोबा आम्हाला सांगायचे, ज्यावेळेला आम्ही सगळेजण शिष्य बसायचो वैदिक पाठशाळेतले, की त्यांचा बालपणानंतर शिवाचार्यांचा पर्यंत असलेला प्रवास कसा होता. त्यावेळेला जे काही त्यांनी आम्हाला विचार सांगायचे त्यावेळेला नेहमी सांगायचे की परिस्थिती अतिशय अनुकूल होती, मात्र शिकायची इच्छा मात्र परिपूर्ण होती. त्यामध्ये आपण काय करायला पाहिजे. तर त्यावेळेला यमकनमर्डी महाराजांनी त्यांना एक गुरु म्हणून त्यांच्या मस्तकावरती हात ठेवला आणि महाराज तुम्ही शिकायला पुढे जायला पाहिजे असं सांगितलं. त्यानंतर महाराजांनी बेंगलोरला गेले. बेंगलोरला गेल्यानंतर तिथं शासकीय सरकारी विद्यालयामध्ये त्यांना संस्कृतमध्ये साहित्य अलंकार पदवीने त्यांना सन्मानित करण्यात आलं. त्यानंतर पुढील शिक्षणासाठी त्यांनी काशीमध्ये जायचं आहे असे त्यांच्या आजोबांच्या गुरुवारांनी त्यांना सांगितलं आणि काशीमध्ये देखील त्यांनी गेलं आणि तिथे देखील त्यांनी ज्ञान संपादन केलं. त्यानंतर
55 ते 777च्या दरम्यान त्यांचा पट्टाभिषेकचा सोहळा फार मोठ्या प्रमाणामध्ये संपन्न झाला. ज्यावेळेला आजोबांनी ह्या मठाची धुरा सांभाळली त्यावेळेची परिस्थिती बघितला तर फार बिकट होती त्या मठाची. आजोबांना प्रश्न पडला होता की आज मठ सांभाळायचा आहे, या भागातले मठाचे शिष्य सांभाळायचे आहेत, मठाच्या कार्यक्षेत्रामध्ये असणाऱ्या सगळ्या गावांशी मठाचा संपर्क वाढवायचा आहे. तर महाराजांनी त्यावेळेला विचार केला की आपण हळूहळू आता कार्याला सुरुवात करायला पाहिजे. त्यानंतर जे काही त्यांनी कार्याला सुरुवात केली त्यावेळेला त्यांना पहिल्यांदा वाटलं की जंगम समाज हा गरीब समाज आहे, त्या गरीब समाजाला शहाणं करायचं असेल तर पहिल्यांदा त्या जंगम मुलाला, त्या जंगम बटूला शहाणं करायला पाहिजे. तर आपण मठामध्ये वैदिक पाठशाला सुरुवात करायला पाहिजे. तर आम्हाला अभिमानानं सांगावंसं वाटतं की ज्या पाठशाळेमध्ये शिकलो आम्ही आजोबांच्या आश्रयाखाली, ते माझे गुरुवारी आजोबा होते, त्यांनी वैदिक पाठशाळा सुरू केली. त्या पाठशाळेमध्ये आतापर्यंत हजारो विद्यार्थी शिकून गेलेले. आणि वैशिष्ट्य असे की ज्या पाठशाळेमध्ये जे विद्यार्थी शिकले त्यामधले बरेच जण जे काही वैदिक काम आहे ते देखील करतात आणि काही शासकीय अधिकारी आहेत, काही IT क्षेत्रामध्ये देखील ते आपल्या पायावरती उभे आहेत आणि ते नोकरी काम संपन्न करत आहेत. ह्या आजोबांच्या जसं कार्य सुरू झालं, वैदिक पाठशाळा सुरू झाली, त्यावेळेला आजोबांनी विचार केला की गावाचा देखील विकास व्हायला पाहिजे. गावाचा विकास व्हायचा असेल तर काय करायला पाहिजे. तर त्यामध्ये मूल गावाला त्यावेळेला पाण्याचं फार दुर्भिक्ष होतं आणि मठाच्या कार्यक्षेत्रामध्ये गुरु महाराजांच्या आशीर्वादांच्या सतत पाण्याचा झरा त्या मठामध्ये वाहत होता. तर महाराजांनी जे काही मठाचे 2 बोरवेल आहेत त्या बोरवेलचं पाणी देखील गावाला मोफत दिलं आणि पाण्याचं दुर्भिक्ष जे काय मूलचं होतं ते परिपूर्ण संपन्न झालं. आणि त्यानंतरनं ह्या आजोबांचे एक वैशिष्ट्य असं की 2009 मध्ये 2005ला मठाच्या बांधकामाला सुरुवात झाली. त्यांच्या कारकिर्दीमध्ये सर्वात मोठं काम झालं की त्यावेळेला 1,42,00,000 रुपयाचा त्यांनी जीर्णोद्धार मठाचा केला. त्यावेळी देखील प्रश्न पडला होता की आजोबा म्हणायचे की मी माझ्या उभ्या आयुष्यामध्ये कोणाकडे काही मागितलं नाही आणि मी आज मठासाठी मी कसं करू. आम्ही विद्यार्थ्यांनी त्यांना सांगितले की आजोबा मठाचा जीर्णोद्धार हा होणं अपेक्षित आणि व्हावा असा मी त्यांच्या समोर हात धरला आणि आजोबांनी म्हणले की ठीक आहे, गुरु महाराजांची जशी इच्छा असेल तर आपण मठाच्या बांधकामाला सुरुवात करूया. आणि मठाच्या बांधकामाला सुरुवात झाली आणि जसं सुरुवात होईल तसं तसं देणगीचा ओघ एवढा आला की 2009 मध्ये एक वैशिष्ट्य असं आहे की उभ्या कर्नाटक आणि महाराष्ट्रामध्ये 5 जगद्गुरू एकत्रित येऊन 2009 मध्ये हा कार्यक्रम संपन्न झाला. आणि त्यानंतर 2023-24 पर्यंत कुठेही 5 जगद्गुरू एकत्रित आले नव्हते. मात्र आपल्या आजोबांनी 5 जगद्गुरूंना एकत्रित आणून तो मठाचा वास्तुशांतीचा सोहळा संपन्न केला होता. जसं जसं पुढे जाईल तसं तसं महाराजांचं वय आणि काही गोष्टी अडचणीच्या ठरताना महाराजांनी उत्तराधिकारी नेमण्याची कल्पना आपल्या सर्वांच्या समोर, ग्रामस्थांच्या समोर मांडली. आणि त्यावेळेला त्यांनी आजोबांनी श्री आमचे गुरु सिद्धेश्वर शिवाचार्य महास्वामीजी यांच्या मस्तकावरती हात ठेवला आणि त्यांच्या देखील 2019च्या दरम्यान मोठ्या प्रमाणाने पट्टाभिषेक सोहळा संपन्न झाला. एक सिद्ध पुरुष कसा असतो तर ते आम्हाला पट्टाभिषेकच्या वेळेला समजलं. आम्ही आजोबांना म्हणलं की 2019ला फार मोठा महापूर आलाय आणि आपण आज लोकांच्या समोर जाणं थोडंसं आर्थिक परिस्थिती बिकट असते आणि आजोबा आपण काय करूया. बाबांना तुम्ही काही विचार करू नका, पट्टाभिषेक हा करायचा आहे, आपण मठाला चुना लावूया, मात्र पट्टाभिषेक आपण करायला पाहिजे अशी संकल्पना त्यांनी व्यक्त केली. आम्ही देखील गुरूंची आज्ञा मानली आणि पट्टाभिषेकला सुरुवात झाली. आणि 2020च्या दरम्यान एवढ्या मोठ्या प्रमाणात पट्टाभिषेक सोहळा झाला की त्यावेळी देखील 1,00,000 लोक येऊन गेले. आणि वैशिष्ट्य काय सांगायचं होतं तर 2020च्या मार्च मध्ये लॉकडाऊन पडला आणि त्यानंतर 2 ते 2.5 वर्ष कोविड सारख्या महामारीचा प्रादुर्भाव झाला. म्हणजे एखाद्याला सिद्ध पुरुष का म्हणायचं आणि कसं म्हणायचं ह्याची प्रचिती आम्हाला आजोबांनी घालून दिली. असे हे सिद्ध पुरुष आपल्या सर्वांना गुरु म्हणून लाभले. आणि आतापर्यंत सुरगेश्वर मठाचा जर विचार केला तर ह्या भाग परिसरामध्ये अतिशय मोठ्या प्रमाणामध्ये कार्य ह्या मठाच्या माध्यमातून होत आलेलं आहे. मठामध्ये उपक्रम, नवीन उपक्रम आता महाराजांनी आपल्या चालू केले आहेत. त्यामध्ये सीमा भागातल्या लोकांना सैनिकपूर्व प्रशिक्षण व्हावं आणि सीमा भागातल्या जे विद्यार्थी आहेत त्यांना स्पर्धा परीक्षेचं मार्गदर्शन व्हावं म्हणून आपल्या सुरगेश्वर सांस्कृतिक भवनाचा एक संकल्प देखील त्यांनी केलेला आहे आणि तो विजय संकल्प देखील आता पूर्णत्वास जाणार आहे. असे हे गुरुवर्य आमचे 27/8/21 रोजी त्यांना देहांतवास झाला आणि ते शिवैक्य झाले. आपल्या सर्वांना गुरु महाराजांचा आशीर्वाद माझ्या मस्तकावरती राहू दे आणि सर्वांवरती राहू दे. मी माझ्या प्रास्ताविकेला पूर्ण राम देतो. शिवम भूया. धन्यवाद गणेश स्वामीजी. आपण मोठे आजोबा आणि छोटे आजोबा यांचा वृत्तांत या ठिकाणी मांडलेला आहे.
या धर्मप्रचार सोहळ्या धर्मजागृती सोहळ्यासाठी यांचं आगमन होत आहे. आपण जोरदार टाळ्यांच्या गजरामध्ये सर्वच वंदनीय शिवाचार्य आणि मान्यवरांचं आपण स्वागत करूया. सुस्वागतम सुस्वागतम सर. याचबरोबर पंचायत समितीचे सदस्य शिवगोंडा पाटील सर यांचंही या ठिकाणी आगमन झालेलं आहे. त्यांचंही आम्ही मनपूर्वक स्वागत करतो. आणि या विचार मंचावरील सर्व उपस्थित मान्यवर, सर्व उपस्थित वंदनीय असे हे तुम्हा आम्हा सर्वांना लाभलेले गुरुवर्य आदरणीय षटस्थल ब्रह्मी चंद्रशेखर शिवाचार्य महास्वामीजी यांच्या प्रतिमेचं पूजन सर्व शिवाचार्य आणि मान्यवरांच्या उपस्थितीत संपन्न होत आहे. उपाचार्य रत्नागिरी परमपूज्य भयं भगाय त्रिपुरां भगाय त्रिकाग्निकालाय कालाग्निरुद्राय नीलकण्ठों. या प्रतिमा पूजनानंतर मी सर्वांनाच विनंती करते की आपल्या भारतीय संस्कृती ही प्रकाशाची पूजक आहे आणि या प्रकाशाचा वेध घेणारे दीप प्रज्वलन या ठिकाणी ज्योती प्रज्वलने ज्योती प्रज्वलने यांना परमपूज्य ज्योतिराजाय ಭಾವಚಿತ್ರ ಪರಮಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಭಾವಚಿತ್ರ ಹಾಗೂ ಜ್ಯೋತಿಯ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಆರಂಭವಾಯಿತು. ಬಹಳಷ್ಟು ಶಿವಾಚಾರ್ಯವರಿಂದ ಗುರು ಹಿರಿಯರು ಹಾಗೂ ಬಹಳಷ್ಟು ರಾಜಕೀಯ ಧುರೀಣರು ಹಾಗೂ ಎಲ್ಲ ಭಕ್ತರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಜ್ಯೋತಿರಾಜಾಯ ವಿದ್ಮಹೆ ಸುಪ್ರಕಾಶಾಯ ಧೀಮಹಿ ತನ್ನೋ ಜ್ಯೋತಿ ಪ್ರಚೋದಯಾತ್ ಅನ್ನೋ ಹಾಗೆ ಜ್ಯೋತಿ ಪ್ರಜ್ವಲನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. संपन्न होत आहे दीप प्रज्वलन. भक्त हो, यातील ज्योत आहे तेजाची, यातील ज्योत आहे चैतन्याची, यातील ज्योत आहे स्फूर्तीची, ज्योत आहे मांगल्याची, यातील ज्योत आहे कर्तृत्वाची, निष्काम सेवेची. ತಮ್ಮ ಚಪ್ಪಾಳೆ ಮುಖೇನವಾಗಿ ಈ ಒಂದು ಜ್ಞಾನದ ಜ್ಯೋತಿಗೆ ವಿಶ್ವಾದ್ಯಂತ ಪಸರಿಸಲೆಂದು ಜೋರಾದ ಚಪ್ಪಾಳೆಯೊಂದಿಗೆ ತಮ್ಮ ಚಪ್ಪಾಳೆ ಮುಖೇನವಾಗಿ सभापती मॅडम ಜ್ಯೋತಿಯನ್ನು यांच्या हस्ते ಹರಡಬೇಕು दीप ಹೋಗುತ್ತದೆ. प्रज्वलन होत आहे. सभोवतालचा अंधकार दूर करण्यासाठी ही ज्योत सर्वांनाच प्रेरित करते. संपन्न होत आहे दीप प्रज्वलन. दीप प्रज्वलन. अंधकारवನ್ನ चार महास्वामीಗಳಿಗೆ ಈಗ यानंतर उपस्थित सर्व शिवाचार्य आणि महास्वामीजींना मालार्पण करून त्यांचं स्वर्गीय ಕಾರ್ಯಕ್ರಮಕ್ಕೆ ಬಹಳಷ್ಟು ಗಣ್ಯಮಾನ್ಯರು ಹಾಗೂ ಬೆಳಂಗೆ ಪರಮಪೂಜ್ಯರು ಹಾಗೂ ವಾಯಿಯ ಪರಮಪೂಜ್ಯರು ಹಾಗೂ ಗಡಿಂಗ್ಲಸ್ ಪರಮಪೂಜ್ಯರು, ಯಮಕನ್ಮಾಡಿಯ ಪರಮಪೂಜ್ಯರು, ಚಿಂಚಣಿಯ ಪರಮಪೂಜ್ಯರು, ಈ ಕಾರ್ಯಕ್ರಮಕ್ಕೆ ಕೋಡಗಿರಿಯ ಪರಮಪೂಜ್ಯರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇಲ್ಲಿ ಬಂದಿರುವಂತಹ ಎಲ್ಲ ಪರಮಪೂಜ್ಯರಿಗೆ ಹಾಗೂ ಎಲ್ಲ ಅತಿಥಿ ಮಾನ್ಯರಿಗೆ, ಗಣ್ಯಮಾನ್ಯರಿಗೆ ಪರಮಪೂಜ್ಯ ಷಟಸ್ಥಲ ಬ್ರಹ್ಮಿ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬಂದಿರತಕ್ಕಂತಹ ಎಲ್ಲ ಗುರುಗಳಿಗೆ ಹಾಗೂ ಬಂದಿರತಕ್ಕಂತಹ ಎಲ್ಲ ಅತಿಥಿ ಮಾನ್ಯರಿಗೆ ಮಠದ ವತಿಯಿಂದ ಹಾಗೂ ಎಲ್ಲ ಸದ್ಭಕ್ತರ ವತಿಯಿಂದ ಅವರಿಗೆ ಸತ್ಕರಿಸಿ ಎಲ್ಲರ ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಇರಲಿ ಅಂತ ಕೇಳಿಕೊಂಡ್ರು. ಬಹಳಷ್ಟು ರಾಜಕೀಯ ಧೋರಣೆಯೂ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಹಲವಾರು ಹಾಗೂ ಇಚಲಕರಂಜಿಯ ವಸ್ತ್ರೋದ್ಯೋಗದ ಅಶೋಕ್ ಸ್ವಾಮಿಯವರು ಸಹಿತ ಬಂದಿದ್ದರು ಹಾಗೂ ಹಲವಾರು ಡಾಕ್ಟರು ಸಹಿತ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾತೆಯರು ಸಹಿತ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಶ್ರೀ ಸಿದ್ದಬಸವ महास्वामीजी यांचाही सत्कार स्वामीजींच्या हस्ते संपन्न होत आहे.
मी सर्वांना विनंती करते की या सर्व शिवाचार्यांचं टाळ्यांच्या ನೇಪಾಳದ ಭೈರವನಾಥ ಪರಮ ಪೂಜ್ಯರಿಗೆ ಪರಮ ಪೂಜ್ಯರಿಂದ ಸತ್ಕಾರ. आपण जोरदार टाळ्याने हा जो सत्कार आहे ते जे स्वागत आहे त्याला आपण दाद देऊया. आपण सर्वांनी पुन्हा एकदा जोर करायचा आहे. मान्यवरांचा सत्कार बनवत आहे. ಅವರಿಗೆ ಪರಮ खरं तर ಪೂಜ್ಯರಿಂದ वारणा खोऱ्यातील सत्कार जनमानसांचा आधारवड असलेले सहकार्यातील आणि राजकारणातील महामेरू लोकांच्या आर्थिक उन्नतीबरोबर सामाजिक उन्नती साधणारे हे एक दिव्य व्यक्तिमत्व त्यांचा सत्कार या ठिकाणी संपन्न होण्याची ओळख आहे असे प्राध्यापक संजय मंगलिक साहेब यांचा सत्कार मठाधिपती शिवाचार्य गुरु सिद्धेश्वर महास्वामीजी यांच्या अमृत हस्ते या ठिकाणी संपन्न होत आहे. आपण जोरदार टाळ्याने हा सत्कार संपन्न करूया. या अमृत हस्ते हाही सत्कार आपण संपन्न करावा. यानंतर शिवराज शिक्षण संस्थेचे अध्यक्ष प्राध्यापक किसन ಆಗಿರ್ತಕ್ಕಂಥ ಕೊರಟೆ ಸರ್ ಅವರಿಗೆ ಈಗ ಸತ್ಕಾರ ಕಾರ್ಯ. यानंतर पवन कत्ती साहेब आहे. यानंतर गडिंग्लज साखर कारखान्याचे व्हाईस चेअरमन प्रकाश रावजींच्या अमृत हस्ते होणार आहे. सोबत त्यांच्या आई साहेब देखील आहेत. त्यांचाही सत्कार करण्यासाठी मी विनंती करतो. उठवत आहेत अशा डॉक्टर प्रतिभाताई चव्हाण यांचंही या सुरगेश्वर मठाच्या वतीनं आदरणीय महास्वामीजींच्या शुभ हस्ते सत्कार संपन्न होत आहे. खरं तर संत गजानन ಎಲ್ಲ ದೇವತೆಗಳಿಗೆ ನಮಸ್ಕರಿಸಿ ಹಾಗೂ ಇವತ್ತು ಚಂದ್ರಶೇಖರ್ ಶಿವಾಚಾರ್ಯರ 88ನೇ ಜಯಂತಿಯನ್ನು ಇಲ್ಲಿ ನಾವು ಈ ಗ್ರಾಮದಲ್ಲಿ ಪೂಜ್ಯರ ಒಂದು ಸಮ್ಮುಖದಲ್ಲಿ ಇಲ್ಲಿ ನಾವೆಲ್ಲರೂ ಕೂಡ ನಡೆಸ್ತಾ ಇದ್ದೇವೆ. ಆ ಒಂದು ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಎಲ್ಲ ಪೂಜ್ಯರ ಪಾದಗಳಿಗೆ ವಂದಿಸಿ ಹಾಗೂ ನಮ್ಮ ಈ ಒಂದು ಮಹಾರಾಷ್ಟ್ರದ ಹಿರಿಯರಾದ ಕೋರೆ ಅವರೇ ಹಾಗೂ ನಮ್ಮ ಮಂಡ್ಲಿಕ್ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ಗುರು ಹಿರಿಯರೇ, ತಾಯಿಂದರೇ ಹಾಗೂ ಎಲ್ಲ ಭಕ್ತರೇ ಎಲ್ಲರಿಗೂ ಎಲ್ಲರ ಪಾದಗಳಿಗೆ ನಮಸ್ಕರಿಸಿ ಇವತ್ತು ಈ ಥರ ಒಂದು ಧರ್ಮ ಸಭೆಗಳನ್ನು ನಾವು ಆಗಾಗ್ಗೆ ನಡೆಸಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತು ನೋಡ್ರಿ, ಈ ಒಂದು ನಾವೆಲ್ಲರೂ ಜೀವಂತವಾಗಿದ್ದೇವೆ, ನಾವೆಲ್ಲರೂ ಸರಿ ದಾರಿಗೆ ನಡೀತಾ ಇದ್ದೇವೆ. ಮತ್ತೆ ನಮ್ಮ ಈ ಒಂದು ಸಮಾಜ ಸರಿ ದಾರಿಗೆ ನಡಿಬೇಕು ಅಂತಂದ್ರೆ ಈ ಧರ್ಮ ಸಭೆ, ಈ ಒಂದು ಮಠಗಳು ನಮಗೆ ಅತಿ ಮುಖ್ಯವಾದಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಪ್ಪ ಅಂತಂದ್ರೆ ನೋಡ್ರಿ, ನೀವು ಹಳಿ ಕಾಲದಿಂದ ನೋಡ್ಕೊತ ಬಂದ್ರು ಕೂಡ ಸುಮಾರು 5ನೇ ಶತಮಾನದಲ್ಲಿ ನೋಡ್ಕೊತ ಬಂದ್ರು ಕೂಡ ನಮ್ಮನ್ನ ಎಲ್ಲಾರನ್ನೂ ಕೂಡಿಸಿ ನಮ್ಮನ್ನ ಒಂದು ಏನಿದ್ರಿ ಒಳ್ಳೆ ವಿಚಾರಧಾರೆಗೆ ಎಳಿಬೇಕಾದ್ರೆ ಈ ಮೂಲ ಕಸಬ ಅಥವಾ ಮೂಲ ಜಾಗ ಯಾವ್ದಪ್ಪ ಅಂತಂದ್ರೆ ಅದು ಮಠ ಮಾನ್ಯ ಅನ್ನುವಂಥದ್ದು ವಿಚಾರನ ಹೇಳ್ತಾನೆ. ಮತ್ತೆ ನೋಡ್ರಿ, ನಾವು ಯಾವಾಗಲೂ ಹಂಗ ಹೋದ್ರನ ನಮ್ಮ ಜೀವನ ಆಗಿರ್ಬೋದು, ನಮ್ಮ ಗುರಿ ಆಗಿರ್ಬೋದು, ನಾವು ಮುಂದಿನ ನಮ್ಮ ದೇಶದ ಭವಿಷ್ಯ ಆಗಿರ್ಬೋದು, ಮಕ್ಕಳ ಭವಿಷ್ಯ ಆಗಿರ್ಬೋದು, ಅಥವಾ ನಮ್ಮ ಸಂಸ್ಕಾರ ಆಚಾರ ವಿಚಾರಗಳನ್ನಾಗಿರ್ಬೋದು ನಾವೆಲ್ಲ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಈ ರೀತಿ ಧರ್ಮ
ನ್ಯಾಯ ನೀತಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಇದ್ರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಮನುಷ್ಯರಾಗಲಿಕ್ಕೆ, ಒಳ್ಳೆಯ ಒಂದು ಏನಿದ್ರೆ ವಿಚಾರವನ್ನ ಇಟ್ಕೊಂಡು ಈ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತ ಈಗ ತಾನೇ ಮರಾಠಿಯಲ್ಲಿ ಸಾಕಷ್ಟು ಅಜ್ಜರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಆ ವಿಚಾರಗಳನ್ನ ಈಗಿನ ಅಜ್ಜರು ಕೂಡ ಅತಿ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎಲ್ಲ ಭಾಗಗಳಲ್ಲಿ ಭಕ್ತಾದಿಗಳಿದ್ದಾರೆ. ಅಲ್ಲೂ ಬರ್ತಾರೆ, ನಮ್ಮ ಕಡೆನೂ ಬರ್ತಾರೋ, ಇಲ್ಲೂ ಬರ್ತಾರೋ. ಇಲ್ಲೂ ಬಂದು ಎಲ್ಲ ಭಕ್ತರನ್ನ ಒಳ್ಳೆ ವಿಚಾರಧಾರೆಗೆ ತಗೊಂಡು ಹೋಗಿ ಈ ಮಠವನ್ನ ಕಟ್ಟಲಿಕ್ಕೆ ಅವ್ರದ್ದು ಕೂಡ ಸಾಕಷ್ಟು ಏನೈತ್ರಿ ಪ್ರಯತ್ನ ಐತಿ. ಮತ್ತ ನಾವೆಲ್ಲರೂ ಕೂಡ ಅಜ್ಜರಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ಒಂದು ಭಾಷೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಏನಪ್ಪಾ ಅಂತಂದ್ರೆ ಅದರ ನಾವು ಎಲ್ಲ ಭಕ್ತಾದಿಗಳು ನಿಮ್ಮ ಜೊತೆಯಲ್ಲಿ ನಾವು ಸದಾ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ. ನೀವು ಮಠವನ್ನ ಬೆಳೆಸ್ರಿ, ಉಳಿಸ್ರಿ, ನಾವೆಲ್ಲರೂ ಕೂಡಿ ಮಠವನ್ನ ಬೆಳೆಸೋಣ ಅಂತ ಮಾತನ್ನ ಹೇಳಿ ಆ ದೇವರು ಭಗವಂತ ನಮ್ಮೆಲ್ಲರಿಗೆ ಒಳ್ಳೆ ಬುದ್ಧಿ, ಆರೋಗ್ಯ, ಆಯುಷ್ಯನ ಕೊಟ್ಟು ಈ ರೀತಿ ಮಠ ಮಾನ್ಯವನ್ನ ಬೆಳೆಸಿ ನಮ್ಮ ಏನು ಮಾನವ ಜೀವನವನ್ನ ಕೂಡ ಒಳ್ಳೆ ರೀತಿಯಲ್ಲಿ ಸಾಗಿಸ್ಲಿಕ್ಕೆ ಆ ಆಶೀರ್ವಾದ ಕೊಡಲಿ ಅನ್ನೋಂತ ಭಕ್ತ ಆ ದೇವರನ್ನು ಬೇಡ್ಕೊಂಡು ನನ್ನ ಎರಡು ಮಕ್ಕಳು ಮುಗಿಸುತ್ತೇನೆ. ಓಂ ನಮಃ ಶಿವಾಯ. 20 अमरसिंह चव्हाण साहेब यांचा सत्कार या ठिकाणी चिंचणी मठाचा शिवप्रसाद पूजा श्री सुरगेश्वर संस्थान मठाला ज्या महान परंपरेचा वारसा अजून मोठा करण्याचं काम ज्यांच्या कारकिर्दीमध्ये झालं आणि 21व्या शतकामधलं नूलचं हे धर्मपीठ कसं असावं याचं एक आगळं वेगळं कामकाजाचं स्वरूप ज्यांच्या कारकिर्दीनं अनुभवलं ते आदरणीय कैलासवासी चंद्रशेखर शिवाचार्य महास्वामीजी यांच्या जन्मदिनाचं औचित्य साधून त्यांच्या कार्याची आठवण करणारा एक सोहळा संपन्न करावा. त्यांनी दिलेला आचार आणि विचार हा प्रामुख्यानं धर्म जागृतीचा सोहळा म्हणून संपन्न करावा आणि त्यांना सातत्यानं आपल्या आचरणातून जिवंत ठेवण्याची ही परंपरा एक प्रचंड पवित्र काम म्हणून संपन्न करावी यासाठी आयोजित केलेला हा आनंदाचा सोहळा. या सोहळ्यामध्ये अतिशय मनोभावे उपस्थित राहिलेले या नूल मठाशी संबंधित असणारे या सगळ्या पंचकृषीतून उपस्थित राहिलेले सगळेच आदरणीय या मठाशी निगडीत असणारे भक्त, मोठ्या संख्येने उपस्थित असणाऱ्या आदरणीय महिला भगिनी, आजच्या या कार्यक्रमाला मनापासूनच्या शुभेच्छा देत असताना हे कार्य पुढे जावं ही मनोभावना घेऊन व्यासपीठावर उपस्थित राहिलेले वेगवेगळ्या मठाधिपती म्हणून काम करणारे सगळेच मान्यवर मठाधिपती, अगदी नेपाळ पासून कर्नाटकातल्या हुक्केरीपर्यंतच्या अनेक मठातून खरं तर चंद्रशेखर शिवाचार्य महास्वामीजींच्या बद्दलच्या आपल्या भावभावना व्यक्त करण्यासाठी, आदर व्यक्त करण्यासाठी आलेले हे सगळे महास्वामीजी ज्यांनी हा कार्यक्रम आयोजित केला आणि ज्यांनी ही परंपरा एका प्रचंड मोठा वारसा म्हणून पुढे चालवण्याचं ठरवलेलं आहे. फार मोठी ही जबाबदारी सातत्यानं यशस्वी करण्यासाठी ज्यांची प्रचंड मेहनत आणि वाटचाल सुरू असलेला आपण सगळेजण अनुभवतोय ते आत्ताचे या मठाचे मठाधिपती आदरणीय गुरु सिद्धेश्वर महास्वामीजी व्यासपीठावर या कार्यक्रमाला शुभेच्छा देण्यासाठी उपस्थित असणारे आदरणीय संजय दादा मंडलिक, अशोकराव स्वामी, किसनरावजी कुराडे, प्रकाशरावजी चव्हाण
व्यासपीठावर मागच्या सगळेच उपस्थित असणारे मान्यवर, मी आता सगळ्यांची नावं या ठिकाणी घेत नाही. खरं तर मला आपल्या सगळ्यांना सांगितलं पाहिजे की चंद्रशेखर महास्वामीजींचा माझा अतिशय जवळचा परिचय अनेक कार्यक्रमांच्या माध्यमातून आला, परंतु ते हयात असताना या नूल मठाला येण्याचा योग खरं तर मला आला नव्हता. आणि ते गेल्यानंतर, नूल मठाला आल्यानंतर खरोखर त्यांनी केलेलं काम, त्यांच्या जन्मापासूनच्या खरं तर ह्या सगळ्या प्रवासाबद्दलचं एक अद्वितीय असं त्याचं व्यक्तिमत्वाची एक वेगळी ओळख आपल्या सगळ्यांनी खरं तर अनुभवलेली आहे, बघितलेली आहे, ज्याचा फार मोठा उल्लेख मी या ठिकाणी करावा असं मला वाटत नाही. पण प्रामुख्यानं 16व्या वर्षी एक जबाबदारी आल्यानंतर आपण ही जबाबदारी कशी पेलावी, एकाच कुटुंबामध्ये ही जबाबदारी आपण पेलू शकतो का, या सगळ्यातून त्यांनी स्वतःला सिद्ध केलेला हा जो काही काळ आहे तो निश्चितपणानं विशिष्ट कार्यासाठी परमेश्वरानं जन्माला घातलेला आत्मा, याचा कधी उल्लेख आपण करायचा ठरवला तर त्या कार्याची ओळख आपल्या समोर उभा करणारा त्यांचा जीवन प्रवास त्या ठिकाणी उभा राहतो. बेंगलोर सारख्या ठिकाणी विद्यापीठामध्ये पदवीची शिक्षणाची जबाबदारी पार पाडत असताना हे धर्माचं शिक्षण देणारी भाषा म्हणून ज्या संस्कृत भाषा अल्लम प्रभु शिवयोगीश्वराय नमः. ओम श्री गुरु कुमारेश्वराय नमः. ಜಂಬುದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿರೆಯ ಎರಡಾಳಿನ ಭಾಷೆಯ ಕೊಲ್ಲುವೆನೆಂಬ ಭಾಷೆ ದೇವನದಾದಡೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು ನೋಡ. ಸತ್ಯವೆಂಬ ಕೋರಗಳನ್ನು ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮದೇವ. ಸದಾಕಾಲ ನಿತ್ಯ ಸ್ಮರಣೀಯರು ಗಡಿಭಾಗದ ಶ್ರದ್ಧಾ ಕೇಂದ್ರವಾಗಿರುವ ಚಿಂಚನೆಯ ಅಲ್ಲಮ ಪ್ರಭು ಶುದ್ಧ ಸಂಸ್ಥಾನ ಮಠದ ಎಲ್ಲ ಗುರು ಪರಂಪರೆಯನ್ನ ಮನೋಮಂದಿರದಲ್ಲಿ ಅತ್ಯಂತ ಭಕ್ತಿ ಪುರಸ್ಸರವಾಗಿ ಸ್ಮರಣೆಯನ್ನು ಮಾಡಿಕೊಂಡು ಪರಮಾರಾಧ್ಯ ಗುರುಗಳಾದ ಕಾರಣಿಕ ಗೋಪುರುಷ ಹಾನ್ಗಲ್ ಕುಮಾರ ಮಹಾಶಿವಯೋಗಿಗಳವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಗಡಿಭಾಗದ ಶ್ರದ್ಧಾ ಕೇಂದ್ರವಾಗಿ ತಮ್ಮೆಲ್ಲರನ್ನ ಉದ್ಧರಿಸುತ್ತಲಿರುವ ಶ್ರೀಮಠದ ಎಲ್ಲ ಗುರು ಪರಂಪರೆಗೆ ಅನಂತ ದಂಡವತ್ ಭಕ್ತಿಯ ಪುರಸ್ಸರವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಇವತ್ತಿನ ದಿವಸ ನಾವೆಲ್ಲ ಬಹಳ ಅಭೂತಪೂರ್ವವಾಗಿರತಕ್ಕಂತಹ ಐತಿಹಾಸಿಕ ಕ್ಷಣದಲ್ಲಿ ಪಾಲ್ಗೊಂಡಿದ್ದೇವೆ. ಈ ನೆಲವನ್ನ, ಈ ಜಲವನ್ನ ಶುದ್ಧಿಗೊಳಿಸಿದ ಸಿದ್ಧನಾಗಿ ತಮ್ಮೆಲ್ಲರನ್ನ ಬೆಳಗಿರತಕ್ಕಂತ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ 88ನೆಯ ಪುಣ್ಯದ ನೆನಹಿನ ಅಂಗಳದಲ್ಲಿ ಜಯಂತಿ ಮಹೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಈ ಕಾರ್ಯಕ್ರಮದ ದೀರ್ಘಪಾವನ ಸನ್ನಿಧಾನವನ್ನು ಕರುಣಿಸಿದ ಪರಮ ಪೂಜ್ಯರು, ಸದಾಕಾಲ ಮಾರ್ಗದರ್ಶನವನ್ನ ಮಾಡತಕ್ಕಂತಹ ಪರಮ ಪೂಜ್ಯರು, ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳೋದಕ್ಕೆ ಇಚ್ಛಪಡ್ತೇನೆ. ಜ್ಞಾನ ಯೋಗಾಶ್ರಮದಲ್ಲಿ ಪೂಜನೀಯ ನಮ್ಮ ತಂದೆ ಅವರಿಗೆ ಮಲ್ಲಯ್ಯ ಪುಗಳೆ, ಈ ಹುಡುಗ ಬಹಳ ಚಲೋ ಅದಾನ, ಅಜ್ಜವ್ರ ನೆನಪೈತಿಲ್ಲೋ ಗೊತ್ತಿಲ್ಲ, ಸುಮಾರು 15-16 ವರ್ಷದ ಹಿಂದೆ ನಮ್ಮ ತಂದೆಗೆ ಈ ಹುಡುಗ ಬಹಳ ಚಲೋ ಅದಾನೋ, ಬಹಳ ಚಲೋ ವ್ಯಕ್ತಿ ಯಾಕನ ಅಂದ್ಗಳೇ ನಮ್ಮ ಅಪ್ಪನ ತಲೆಗೆ ಏನು ಅಂತ ಗೊತ್ತಿಲ್ಲ, ಒಟ್ಟು ಸ್ವಾಮಿನ ಮಾಡಿದೆ ಡೈರೆಕ್ಟ್ ಸೀದಾ. ಹಾಗಾಗಿ ಅದಕ್ಕೆ ಕಾರಣ ಪೂಜ್ಯ ಮಲ್ಲಯ್ಯ ಪುಗಳು ಈ ಸಂದರ್ಭದಲ್ಲಿ ಸ್ಮರಿಸ್ತಾನೆ. ಅಂತ ಪೂಜ್ಯನೀಯ ಗುರುಗಳವರ ಶ್ರೀಚರಣಕ್ಕೆ ಅನಂತ ದಂಡವತ್ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಶ್ರೀಮಠದ ಅಧಿಪತಿಗಳು ಸದಾಕಾಲ ನಿತ್ಯ ಮಾರ್ಗದರ್ಶನವನ್ನ ಗೈತಕ್ಕಂತ ಷಡಸ್ಥಲ ಬ್ರಹ್ಮ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಶ್ರೀಚರಣಕ್ಕೂ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವೇದಿಕೆ ಮೇಲೆ ಸಮ್ಮುಖ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಎಲ್ಲ ಪೂಜನೀಯ ಗುರುಗಳವರ
ಪವಿತ್ರ ಶ್ರೀ ಚರಣಕ್ಕೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ವೇದಿಕೆ ಮೇಲೆ ಕುಂತವ್ರ ಹೆಸರು ಹೇಳಕತ್ತಂದ್ರೆ ಇಲ್ಲೇ ಒಂದು 45 ನಿಮಿಷ ಹೋಗತಿ. ಹಾಗಾಗಿ ಆ ದಂಡೆಯಿಂದ ಈ ದಂಡೆವರೆಗೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಶ್ರೀಮಠದ ಎಲ್ಲ ಭಕ್ತ ಬಂಧುಗಳೇ, ತಮಗೆಲ್ಲರಿಗೂ ಶುಭ ಶರಣಾರ್ಥಿಗಳು. ಬಹುಶಃ ತಮಗೆಲ್ಲರಿಗೂ ಅಭಿಮಾನ ಕುಂಡ್ರ ಒಂದು 5 ನಿಮಿಷ ಅಲ್ಲೇ ಕುಂಡ್ರ ಇದು ಅಜ್ಜ ನೆಲ ಇಟ್ಕೊಂಡ್ರೆ ಯಾರು ಎದ್ನಂದ್ರೆ ಬಿಡ್ರಿ, ಆರಾಮ್ ಕುಂಡ್ರೆ ಅಲ್ಲೇ ನೀವು ಹೇಳ್ತೀನಿ. ಇದು ಅಜ್ಜ ಅಡ್ಡಾಡೇನು ಪುಣ್ಯದ ನೆಲ ಐತಿದ, ಮಣ್ಣು ಹಚ್ಕೊಂಡ್ರೆ ಹನಿ ಬಂಗಾರ ನೆಲ ಐತಿ. ಕುಂಡ್ರ ಓನ ಕುಂಡ್ರಿ ಅಲ್ಲೇ ಕುಂದ್ರಿ ನೀವು ಹೇಳ್ತೀನಿ. ಕತ್ತಿ ಭಾಳ ಚಂದ ಐತಿ. ಮುಂದೆ ಕುಂದ್ರಿ ಯಪ್ಪ, ಹಿಂದೆ ಯಾರು ಓಡಾಡ್ಬಿಡ್ರಿ. ಕುಂಡ್ರಿ ಒಂದು 10 ನಿಮಿಷ ಕುಂಡ್ರಿ. ನಾವು ಬಹಳ ಅಪರೂಪವಾದ ಪುಣ್ಯದ ನೆಲದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದೆ. ಸುರಗೇಶ್ವರ ಮಠ ಸಾಮಾನ್ಯದ ನೆಲ ಅಲ್ಲ. ಒಬ್ಬ ಕವಿ ಬಹಳ ಚೆನ್ನಾಗಿ ಬರೀತಾನೆ, ಉರುಳು ಹಗ್ಗದ ಹಾರ ತಾಯ್ಕೊರಳ ಬೆಗೆದೆ ಹೋದ ದಾಸ್ಯ ಮದುರೆಯ ಕೊಡದು ದೇಶ ಮಲಗಿಹುದು. ಹೇ ನದೀನರಿಯವರು ಹತಭಾಗ್ಯರೆಂದು ನಾಡ ಸಂತಾನ ಜಯಿಸಿ ಜರಿವಾಗ ಒಬ್ಬ ಸೂರ್ಯೋದಯನ ಉದಯ ಆಗ್ತದೆ. ಯಾವ ನಾಡಿನ ಜನ ನಿಮಗೆ ಹತಭಾಗ್ಯರು ಅಂತ ಕರೀತಿದ್ರು, ಯಾವ ನಾಡಿನ ಜನ ಇವರ ಹತ್ರ ಸಂಘಟನೆ ಇಲ್ಲ ಅಂತ ಭಾವಿಸ್ಕೊಳ್ತಿದ್ರು, ಯಾವ ನಾಡಿನ ಜನ ಇವರ ಹತ್ರ ಸಂಸ್ಕಾರನೇ ಇಲ್ಲ ಅಂತ ತಿಳಿದುಕೊಳ್ತಿದ್ರು, ಯಾವ ನಾಡಿನ ಜನ ಇವರ ಹತ್ರ ಭಾವೈಕ್ಯತೆ ಇಲ್ಲ ಅಂತ ಭಾವಿಸ್ಕೊಳ್ತಿದ್ರು, ಆ ನಾಡಿನ ಜನತೆಗೆ ಭಾವೈಕ್ಯತೆಯ ಮೂಲಕವಾಗಿ, ಸಂಸ್ಕಾರದ ಮೂಲಕವಾಗಿ, ಆಧ್ಯಾತ್ಮದ ಮೂಲಕವಾಗಿ ಮತ್ತೊಮ್ಮೆ ಈ ನಾಡನ್ನು ಬೆಳಗಬಹುದು ಅಂತ ತೋರಿಸಿಕೊಟ್ಟಂತಹ ನಮ್ಮ ಮಠ, ನಿಮ್ಮ ಮಠ, ಅಭಿಮಾನದ ಮಠ, ಅದು ನೂಲದ ಸುರಗೇಶ್ವರ ಸಂಸ್ಥಾನ ಮಠ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಭಾವಿಸ್ಕೊಳ್ತೇನೆ. ಯಾರ್ಯಾರ ಕೈ ಇದಾವ ಜೋರು ಚಪ್ಪಾಳೆ ಹೊಡ್ರಿ, ನಾ ಹೊಡಿಲ್ಲ. ಇಲ್ಲಿ ಮೇಲೆ ಕೈ ಮೇಲೆ ಹತ್ರ ಹೇಳ್ತೇನೆ, ಹೊಡ್ರಿ. ಅಭಿಮಾನಕ್ಕಾಗಿ, ಪುಣ್ಯದ ನೆಲಕ್ಕಾಗಿ, ಪುಣ್ಯದ ಜಲಕ್ಕಾಗಿ ಅಂತ ನಾನು ಭಾವಿಸ್ಕೊಳ್ತೇನೆ. ಕಾರಣ ಈ ನೆಲ ಸಾಮಾನ್ಯದ ನೆಲ ಅಲ್ಲ. ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಈ ನೆಲದಲ್ಲಿ ತಪವನ್ನ ಗೈದು, ಈ ನೆಲದಲ್ಲಿ ಜಪವನ್ನ ಮಾಡಿ, ಈ ನೆಲವನ್ನ ಹೇಗ್ ಮಾಡಿದ್ದಾರೆ ಅಂದ್ರೆ, ಮೈಲಾರ ಬಸವಲಿಂಗ ಶರಣರು ಹೇಳುತ್ತಾರೆ, ಹಲವು ಮಾತೆಯನ್ನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಹಾಗೂ ಎನ್ನುವ ಹಾಗೆ ಕೇವಲ ಈ ನೆಲವನ್ನಾಗಿ ಬಿಟ್ಟಿಲ್ಲ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ತಾವೆಲ್ಲ ಶ್ರೀಮಠದ ಭಕ್ತ ಬಂಧುಗಳು ಇದೇ ಮೇಲೆ ಕೈ ಇಟ್ಟುಕೊಂಡು ಅಭಿಮಾನ ಪೂರ್ವಕವಾಗಿ ಗುರುಗಳನ್ನು ಸ್ಮರಣೆ ಮಾಡಬೇಕು. ಈ ನೆಲವನ್ನ ಪೂಜನೀಯ ಗುರುಗಳು ಹೆಂಗ ಮಾಡ್ಯಾರ ಅಂದ್ರ, ಕೇವಲ ನೆಲವನ್ನಾಗಿ ಬಿಟ್ಟಿಲ್ಲ, ಈ ನೆಲಕ್ಕೆ ಬಂದು ಯಾವ ಹಣಿ ಹಸ್ತಾನ ಅವನ ಬದುಕು ಬಂಗಾರ ಮಾಡತಕ್ಕಂತ ಶಕ್ತಿಯನ್ನ ಪರಮ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮೀಜಿಯವರು ಈ ನೆಲದೊಳಗೂ ಬಿಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಳ್ಳುತ್ತೇನೆ. ಅಂತ ಪುಣ್ಯ ಪುರುಷನ ಪುಣ್ಯದ ನೆನಹಿನ ಅಂಗಳದಲ್ಲಿ, ಜಯಂತಿ ಮಹೋತ್ಸವದಲ್ಲಿ, ಅವರ ನೆನಹಿನಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ನೋಡ್ರಿ, ಅಜ್ಜವರು ಜನ್ಮವನ್ನ ತಾಳೆ 88 ವರ್ಷ ಆಯ್ತು. ನಿಮ್ ಮನ್ಯಾಗೂ ಬಹಳ ಜನ ಅದಾರ, ನಾ ಕೇಳ್ತೀನಿ. ಇಲ್ಲಿ ಕುಂತವ್ರು ಕನ್ನಡ ತಿಳಿದಿತ್ತಲ್ಲ ಪಕ್ಕ? ಎಷ್ಟು ಜನರಿಗೆ ನಿಮ್ಮ ಅವ್ವ ಅಪ್ಪನ ಹೆಸರು ಗೊತ್ತದ? ಕೈ ಎತ್ರಿ. ಕೈ ಎತ್ತಿಲ್ಲ ಅಂದ್ರೆ ಇಲ್ಲ ಅಂತ ತಿಳ್ಕೊಬೇಕಾಗತ್ತ. ಹಿಂಗ್ ಹೇಳಿದ್ರೆ ಕೈ ಎತ್ತಿರಿ. ಹೇಳಿಸ್ರಿ. ಎಷ್ಟು ಜನರಿಗೆ ಅವ್ರ ಅಪ್ಪ ಎರಡನೇ ಅವ್ರ ಅಜ್ಜ ಅಜ್ಜಿ ಹೆಸರು ಎಷ್ಟು ಜನರಿಗೆ ಗೊತ್ತದ? ಕೈ ಎತ್ರಿ. 2ನೇ ತಲೆಮಾರಿನ ಹೆಸರು ಹೇಳಿಸ್ರಿ. 3ನೇ ತಲೆಮಾರಿನ ಹೆಸರು ಎಷ್ಟು ಜನರಿಗೆ ಗೊತ್ತದೆ? 3ನೇ ತಲೆಮಾರು. ಸುಮ್ಮನೆ ಕೈ ಎತ್ತಂಗಿಲ್ಲ, ಕೇಳ್ತೀನಿ. ಎಲ್ಲ ಕಾಣಾಗದ ನನಗೆ ಅಜ್ಜಾರ ಬರೋಬ್ಬರಿ ಲೈಟ್ ಅಕ್ಷರ. ಹೇಳಿಸ್ರಿ. 4ನೇ ತಲೆಮಾರಿನ ಹೆಸರು ಎಷ್ಟು ಜನರಿಗೆ ಗೊತ್ತದ? ಕೈ ಎತ್ರಿ. 4ನೇ ತಲೆಮಾರು. ಬಸ್ ನಮಗಾಗಿ, ನಮ್ಮ ಮನೆತನಕ್ಕಾಗಿ ದುಡಿದವರ 4ನೇ ತಲೆಮಾರಿನ ಹೆಸರುಗಳು ನಮಗ್ ಗೊತ್ತಿಲ್ಲ. ಇನ್ನೊಂದು ಪ್ರಶ್ನೆ ಕೇಳಿದ್ದೀನಿ, ಎಷ್ಟು ಜನರಿಗೆ ಬಸವಣ್ಣ ಗೊತ್ತದಾನ? ಕೈ ಎತ್ರಿ. ವಿಶ್ವಗುರು ಬಸವಣ್ಣ. ಎಷ್ಟು ಜನರಿಗೆ ಬುದ್ಧ ಗೊತ್ತದಾನ? ಎಷ್ಟು ಜನರಿಗೆ ಮಹಾವೀರ ಗೊತ್ತದಾನ? ಎಷ್ಟು ಜನರಿಗೆ ಸ್ವಾಮಿ ವಿವೇಕಾನಂದರ ಗೊತ್ತದಾರ? ಎಷ್ಟು ಜನರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಗೊತ್ತದಾರ? ಎಷ್ಟು ಜನರಿಗೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಗೊತ್ತದಾರ? ಇವ್ರು ಯಾರು? ನಿಮ್ ಬೀಗರು ಬೀಜರ ಆಗ್ಬೇಕ, ಪವನ್ಯಾರ ಆಗ್ಬೇಕ? ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತವರ ಹೆಸರನ್ನ ಮರಿತೀರಿ. 900 ವರ್ಷದ ಬಸವಣ್ಣನನ್ನ, ಹೊತ್ತನನ್ನ, ಮಹಾವೀರನನ್ನ, ಹಾನ್ಗಲ್ ಕುಮಾರ ಶಿವಯೋಗಿಗಳವರನ್ನ, ಛತ್ರಪತಿ ಶಿವಾಜಿ ಮಹಾರಾಜರನ್ನ, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರನ್ನ ನೀವು ನೆನಪಿಟ್ಟಿರಿ. ಅಜ್ಜವರ ಇವ್ರನ್ನ ಯಾಕೆ ನಾವು ನೆನಪಿಟ್ಟೇವ್ರಿ? ನಮ್ಮ ಮನೆಯವರ ಹೆಸರು ಯಾಕೆ ನಾವು ನೆನಪು ಹಾರೇವ್ರಿ ಅಂತ ನೀವ್ ಯಾರ ಪ್ರಶ್ನೆ ಮಾಡಿದ್ರ, ಅಮ್ಮ ಯಾವ ವ್ಯಕ್ತಿ ಮನೆಗಾಗಿ
ಮನೆತನಕ್ಕಾಗಿ ದುಡಿತಾನೆ ಆತ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ. ಯಾವ ವ್ಯಕ್ತಿ ಮನೆಯನ್ನ ತೊರೆದು ಸಮಾಜವೇ ನನ್ನ ತಂದೆ ತಾಯಿಗಳು, ಸಮಾಜವೇ ನನ್ನ ಉಸಿರು ಅಂತ ನಂಬಿ ಬರ್ತಾನೆ, ಆತನನ್ನ ಈ ಸಮಾಜ ದೇವರು ಅಂತ ಪೂಜೆ ಮಾಡ್ತದೆ ಅನ್ನುವಂತ ಕಾರಣಕ್ಕಾಗಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ನಮ್ಮನ್ನ ಆದರ್ಶ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. 88 ವರ್ಷಗಳ ಹಿಂದೆ ಈ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನ ತಾಳಿ ನಮ್ಮೆಲ್ಲರ ಬದುಕನ್ನ ಪಾವನ ಮಾಡ್ತಕ್ಕಂತ, ನಮ್ಮೆಲ್ಲರ ಬದುಕನ್ನ ಹಸನ ಮಾಡ್ತಕ್ಕಂತ ಒಬ್ಬ ಮಹಾಯೋಗಿಯನ್ನ ನಾವೇನು ಸ್ಮರಣ ಮಾಡಕತ್ತೀವಲ್ಲ, ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ಳೋದಕ್ಕೆ ಚಾಪಡ್ತಾನೆ. ಆ ಶ್ರೀ ಮಠಕ್ಕೆ ಕಳಸ ಪ್ರಾಯವಾಗಿ ಬಂದಂತವ್ರು ಯಾರು ಅಂದ್ರೆ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಪೂಜ್ಯರು. ನಿಮಗೊಂದ್ ಮಾತು ಹೇಳ್ತಾನೆ, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರನ್ನ ನಾವಂತರೂ ನೋಡಿಲ್ಲ, ಆದರೆ ಆತ್ಮಪೂರ್ವಕವಾಗಿ ಮನಪೂರ್ವಕವಾಗಿ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಯಾರ ಅವತಾರದಲ್ಲಿ ಎತ್ತಿ ಬಂದಿದ್ದಾರೆ ಅಂದ್ರೆ ಅದು ಪರಮ ಪೂಜ್ಯ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ರೂಪದಲ್ಲಿ ಬಂದು ಇವತ್ತು ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜನಿಗಾಗಿ ಒಂದು ಸರಿ ಎರಡೂ ಕೈಗಳನ್ನ ಮೇಲೆತ್ತಿ ಜೋರಿ ಚಪ್ಪಾಳೆಯನ್ನು ತಟ್ಟಿ ಕೃತಜ್ಞತಾ ಪೂರ್ವಕದ ಭಕ್ತಿಯ ಶರಣುಗಳನ್ನು ನಾವು ಸಮರ್ಪಣೆ ಮಾಡಬೇಕು. ಕಾರಣ ಅವರ ಸೇವೆ ಅವಿಸ್ಮರಣೀಯ, ಅವರ ಜಪ ತಪಗಳು ನಾವು ನೆನಪಿಸಿಕೊಂಡ್ರೆ ಇವತ್ತಿಗೂ ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಅಷ್ಟೊಂದು ಕಷ್ಟವನ್ನ ಪಟ್ಟು ಸಮಾಜದ ಜನರಿಗಾಗಿ ನಾನು ಏನಾದ್ರೂ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಜಗದ್ಗುರು ಮಹಾಸನ್ನಿಧಿಯವರ ಅಂತಃಕರಣದ ಆಶೀರ್ವಾದದ ಪಡೆದುಕೊಂಡು ಬಹುಶಃ ಈ ಮಠದ ಚುಕ್ಕಾಣೆಯನ್ನು ಹಿಡಿದುಕೊಂಡು ಬಹುಶಃ 2-3 ವರ್ಷ ಆಗಿರ್ಬೋದು ಅಂತ ನಾನು ಭಾವಿಸ್ಕೊಳ್ಳುತ್ತೇನೆ. 3 ವರ್ಷದ ಅವಧಿಯಲ್ಲಿ ಅಖಂಡ ಮಹಾರಾಷ್ಟ್ರ ಮತ್ತು ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲೂ ನೂಲದ ಮಠದ ಹೆಸರನ್ನ ಕೊಂಡೊಯ್ದಿರತಕ್ಕಂತ ಪೂಜ್ಯರು ಅದು ನಿಮ್ಮ ಶ್ರೀಮಠದ ಸಭ್ಯದ ಪೀಠಾಧಿಪತಿಗಳು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಅಂತಹ ಮಠದ ಅಧಿಪತಿಗಳ ಸೇವೆಯನ್ನ ಭಕ್ತಾದಿಗಳಾದಂಥವ್ರು ನಾವೆಲ್ಲ ತನು ಮುಟ್ಟಿ ಮನ ಮುಟ್ಟಿ ಭಾವ ಮುಟ್ಟಿ ಮಾಡ್ಬೇಕಾಗ್ತದೆ. ಅಂತಹ ಪರಮ ಪೂಜ್ಯರ ಸೇವೆ ಅದು ಅವಿಸ್ಮರಣೀಯ. ಅವರ ಸೇವೆಯನ್ನ ನಾವು ನೀವೆಲ್ಲರೂ ನಿತ್ಯ ಮಾಡೋಣ ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡ್ಬೇಕನ್ನುವಂತ ಬಯಕೆ ಇದೆ. ಆದರೆ ವೇದಿಕೆ ಮೇಲೆ ಇನ್ನೂ ಪರಮ ಪೂಜ್ಯರ ಆಶೀರ್ವಚನವನ್ನು ದಯಪಾಲಿಸೋರಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಮಾತನಾಡೋದಕ್ಕೆ ಹೋಗುದಿಲ್ಲ. ನಾ ಪ್ರೀತಿಯಿಂದ ನಮ್ಮ ಅಣ್ಣ ಅಂತ ಕರಿತೀನಿ ಅಜ್ಜವ್ರು. ನಮ್ಗೆ ಯಾರ್ರಿ ನಿಮಗ್ ಬೀಗರು ಬಿಜ್ರು ಪಾವನ್ಯಾರಿಗೆ ಇವನಾರ ಅದಾರ, ನಮ್ಗೆ ಯಾರು ಅದಾರ ಹುಡ್ದಾರ ಕಟ್ ಮಾಡಿ ಹೊರ ಕಳಿಸಿರ್ತಾರ ನಮ್ಗೆ ಇದು ಮನಿ ಬ್ಯಾಡ ಅಂತ. ಹಾಗಾಗಿ ನಮಗೆ ವೇದಿಕೆ ಮೇಲೆ ಕುಂತಂತವ್ರೆ ಅವ್ವ ಅಪ್ಪ ಅಣ್ಣ ತಮ್ಮ ಎಲ್ಲ. ಹಾಗಾಗಿ ಪ್ರೀತಿಯಿಂದ ನಾವು ಅಣ್ಣ ಅಂತ ನಾವು ಅವ್ರಿಗೆ ಕರೀತೇವೆ. ಸದಾ ಕಾಲ ನಮಗೆ ಮಾರ್ಗದರ್ಶನವನ್ನ ಮಾಡ್ತಾರೆ, ಆಶೀರ್ವಾದವನ್ನ ಮಾಡ್ತಾರೆ. ಅಂತಹ ಪರಮ ಪೂಜ್ಯರ ಸೇವೆಯಲ್ಲಿ ಸದಾ ಕಾಲ ಅವ್ರು ಎಂದ ಕರೀತಾರೆ ಅವತ್ತು ಚಿಂಚನೆಯ ಮಠ ನೂಲದ ಮಠದ ಸೇವೆಯಲ್ಲಿ ಇರುತ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಆ ಪರಮ ಪೂಜ್ಯರ ಆಶೀರ್ವಾದ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಆಶೀರ್ವಾದ ಸದಾ ಕಾಲ ತಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಚಿಂಚನೆಯ ಸ್ವಾಮಿಯ ಕೊನೆಯ ಸಂದೇಶವಿದು. ಆತ್ಮವೇ ನೀನಾಗು ಡೈಮಂಡ್, ಬಿಕಾಸ್ ಮುಗಿತಾ ಬಂತು ಸೃಷ್ಟಿ ಚಕ್ರಗಳ ರೌಂಡ್. ಸದ್ಯದಲ್ಲೇ ಕಾಣಲಿದೆ ಹಳೇ ಪ್ರಪಂಚವಿದು, ಶೀಘ್ರದಲ್ಲೇ ತನ್ನ ಎಂಡ್. ಮಾಯೆಯ ಕೈವಶವಾದಡೆ ನೀನಾಗಿ ಬಿಡುವೆ ಬ್ಲ್ಯಾಂಡ್, ಕಳಚಿ ಬಂದು ಬಿಡುವೆ ಕರ್ಮಗಳ ಬೌಂಡ್. ಹಿಡಿದುಕೋ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಹ್ಯಾಂಡ್ಸ್, ಆಗ ಆಗುವುದು ನಿಮ್ಮೆಲ್ಲರ ಬದುಕು ಚಿತ್ ಗ್ರ್ಯಾಂಡ್ ಅನ್ನುವಂತಹ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರ ಬದುಕು ಗ್ರ್ಯಾಂಡ್ ಆಗ್ಬೇಕು ಅಂದ್ರೆ, ನಿಮ್ಮೆಲ್ಲರ ಬದುಕು ಸಕ್ಸಸ್ಫುಲ್ ಆಗ್ಬೇಕಾಗಿತ್ತು ಅಂದ್ರೆ ಪರಮ ಪೂಜ್ಯ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಪಾದವನ್ನ ಹಿಡಿದ್ರೆ ನಿಮ್ಮೆಲ್ಲರ ಬದುಕು ಗ್ರ್ಯಾಂಡ್ ಆಗ್ತದೆ ಎನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ, ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ, ಬಿಹಾರದ ಬೌದ್ಧ ವಿಹಾರಗಳಲ್ಲಿ, ದಿಲ್ಲಿಯ ಗಲ್ಲಿಗಳಲ್ಲಿ, ಕಾಶಿಯ ಪುಸ್ತಕ ರಾಶಿಗಳಲ್ಲಿ, ಪ್ರಯೋಗಾಲಯದ ತ್ರಿವೇಣಿ ಸಂಗಮಗಳಲ್ಲಿ, ಅಮೃತಸರದ ಸುವರ್ಣ ಮಂದಿರಗಳಲ್ಲಿ, ರಾಜಸ್ಥಾನದ ರಾಜಗೋಪುರಗಳಲ್ಲಿ, ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ, ಕರ್ನಾಟಕದ ಮಣ್ಣಿನಲ್ಲಿ ಮನೆಗಳಲ್ಲಿ ಮನಗಳಲ್ಲಿ ಮಾರ್ತನಿಸುವ ಶಕ್ತಿ ಹೀಗಾಗ್ಬೇಕಲ್ಲ. ಎಲ್ಲರ 2 ಕೈಗಳನ್ನ ಮೇಲೆತ್ತಬೇಕು. ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಹಾರಾಜ್ ಕಿ, ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ. ತಮಗೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ ಅಂತ ಭಾವಿಸಿಕೊಂಡು ನನ್ನ ಮಾತಿಗೆ ನಾನು ವಿರಾಮಿಸ್ತಾ ಇದ್ದೇನೆ. ಜೈ ಯಲ್ಲಮ್ಮ, ಜೈ ಜೈ ಯಲ್ಲಮ್ಮ. आदरणीय शशिकांत खोत सर जे कागल तालुका संघाचे माजी अध्यक्ष
या उभयतांचा सत्कार करण्यासाठी मी स्वामीजींना विनंती करते. याशिवाय काय बोलावं म्हणून त्यांनी पण विचार करत आहेत. नूल मठाचे भक्त असे आहेत ना, फक्त उठून जाणारे भक्त नाही, कार्यक्रम संपूपर्यंत थांबून आवरून जाणारे भक्त आहेत. आहोत ना तुम्ही? ನೂಲ್ ಮಟ್ಟದ ಭಕ್ತರಂದ್ರ ಬಹಳ ಗಟ್ಟಿ ಭಕ್ತರು ನೀವೆಲ್ಲ. ಇನ್ನೊಂದು ಬಹಳ ತಕ್ಕ ಏನಾಗೋದಿಲ್ಲ. ಇಲ್ಲಿ ಇನ್ನೊಂದು ಅರ್ಧ ತಾಸು ವೇದಿಕೆ ಒಳಗೆ ಬಹಳ ಅಪರೂಪದ ವ್ಯಕ್ತಿಗಳದಾರ. ಅವ್ರನ್ನೆಲ್ಲ ಪರಿಚಯ ಮಾಡಿಸ್ಬೇಕಂತ ಕುಂತಿದ್ದೆ ನಾನು. ಬಹಳಷ್ಟು ಜನ ಎಲ್ಲ ಮಾತಾಡಿ ಹೋಗಿದ್ದಾರೆ. ಇನ್ನು ಉಳಿದವರು ಕೆಲವೇ ಜನ ಬಹುತ್ ಗಹಿ ತೋಡಿ ರಹಿ. ಇನ್ನು ಉಳಿದಿದ್ದು ಸ್ವಲ್ಪ ನಮ್ಮ ಅಜ್ಜಾರ ಜಯಂತಿ ಕಾರ್ಯಕ್ರಮದ ನಾವೆಲ್ಲರೂ ಇನ್ನೊಂದು ಅರ್ಧ ತಾಸು ನೀವೆಲ್ಲ ಕೂಡಕ್ ಸಿದ್ಧ ಅದಿರಲ್ಲ? ಹಾ, ಇಲ್ಲೆಲ್ಲ ಒಂದ್ ಹಳ್ಳಿಯಿಂದ ಬಂದಿಲ್ಲ. ನಿಮಗೆ ಹೇಳ್ತೀನಿ, ಲಾಸ್ಟ್ ಲಿಸ್ಟ್ ಕೊಡ್ತೀನಿ ನಿಮಗ. ಎಷ್ಟು ಹಳ್ಳಿ ಜನ ಬಂದಾರ, ಎಷ್ಟು ಜನ ಕುಂತಾರ ಅಂತಂದ್ರ ಇಲ್ಲಿ ಜಾಗ ಸರಿ ಹೋಗಲಾಗೈತಿ. ಈ ಕಡೆ ಹಾಸಿದ್ದು ಅಷ್ಟು ಜನ ಬಂದು ಕುಂತಾರ. ಅದು ಯಾರ ಶಕ್ತಿ ಅಂದ್ರ ಅದು ಸುರಗೇಶ್ವರ ಮತ್ತು ಚಂದ್ರಶೇಖರಾಜರ ಶಕ್ತಿ ಅಂತ ತಿಳ್ಕೊಂಡು ಹೇಳಿ ನಮ್ಮ ಜಿಲ್ಲಾ ಪರಿಷತ್ ತಾಯಿ 2 ನಿಮಿಷ ಮಾತಾಡಿ ಹೋಗ್ರ. ಅದ್ರ ನಂತರ ಮತ್ತೆ ಮುಂದಿನ ಕಾರ್ಯಕ್ರಮ ನೋಡಿ. स्वामीजी यांच्या 88व्या जयंतीनिमित्त तुम्ही सर्वजण इथं जमलेला आहात आणि या कार्यक्रमासाठी मला इथं गुरु सिद्धेश्वर शिवाचार्य महाराजांनी या कार्यक्रमाला बोलवलं आणि माझ्याबरोबर आमच्या सर्व पंचायत समिती व जिल्हा परिषदेचे सर्व सदस्य, अध्यक्षा या सर्वांचा इथं यथोचित सत्कार केला. याबद्दल मी या मठाधिपतींचं आणि तुम्हा सर्व गावकऱ्यांची आभारी आहे. तर या मी मगापासून कन्नडमध्ये बरीच चाललेली भाषणं ऐकली. मला कन्नड कळतं पण बोलता येत नाही. तर त्याच्यातून मला तुमचा जो चाललेला इथं मठाचा जो कारभार याबद्दल सर्व कल्पना आली आणि त्याही पूर्वी मला आधीपासूनच या मठाबद्दल माहिती आहे की या मठाद्वारे जे बरेच सारे उपक्रम चालू असतात आणि त्याचा सर्वजणांना, पंचकृषीतील सर्वांना किंवा मगासपासून जे बोलतात ते महाराष्ट्र कर्नाटकेतून येणाऱ्या भक्तांना, गावातील लोकांना त्याचा खूप चांगला उपयोग होत असतो. आणि मी आत्ता सभापती आहे, पण त्याच्या आधी मी 25 वर्ष झालं स्त्रीरोग आणि संत गजानन हॉस्पिटल आणि शिक्षण समूह या माध्यमातून आम्ही काम करत असतो. आणि या माध्यमातून काम करताना आज जसं आरोग्य शिबिर, रक्तदान शिबिर इथं आयोजित केलं तर त्याप्रमाणे आमच्या परीने सुद्धा आम्ही या ವೀರಶೈವ ಚಂದ್ರಶ್ರೀ ಭೂಷಣ ಪುರಸ್ಕಾರವನ್ನು ಸಹಿತ ಕೊಟ್ಟು ಅವರಿಗೆ ಗೌರವಿಸಲಾಯಿತು. ಮಠದ ವತಿಯಿಂದ ಪ್ರತಿ ವರ್ಷವೂ ಸಹಿತ ಅವರ ಸಾಧನೆಯನ್ನು ನೋಡಿ ಅವರಿಗೆ ಚಂದ್ರಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗುತ್ತೆ. ಅದೇ ರೀತಿ ಈ ವರ್ಷವೂ ಸಹಿತ ಈ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು. ಶ್ರೀಯುತ ಅಲ್ಲಯ್ಯನವರವರಿಗೆ ನೀಡಲಾಗ್ತಾ ಇದೆ. ಎಲ್ಲರೂ ತಮ್ಮ ಜೋರಾದ ಚಪ್ಪಾಳಿಯೊಂದಿಗೆ ಈ ಒಂದು ಕಾರ್ಯಕ್ರಮ ಸಿದ್ಧಗೊಳಿಸಬೇಕಾಗಿ ವಿನಂತಿ. ಸಮಾಜ ಸೇವಾ ಪುರಸ್ಕಾರವನ್ನು ನೀಡಲಾಗಿದೆ ಶ್ರೀಯುತ ಅಲ್ಲಯ್ಯನವರವರಿಗೆ. ಪರಮ ಪೂಜ್ಯರ 88ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಸಮಾಜ ಸೇವಾ ಪುರಸ್ಕಾರವನ್ನು ಶ್ರೀಯುತ ಅಲ್ಲಯ್ಯನವರವರಿಗೆ ನೀಡಲಾಗಿದೆ. ಜೋರಾದ ಮತ್ತೊಮ್ಮೆ ಚಪ್ಪಾಳಿಯೊಂದಿಗೆ ಪರಮ ಪೂಜ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮ ಅರ್ಥಪೂರ್ಣವಾಗಬೇಕಾದ್ರೆ ಸಮಾಜಮುಖಿ ಕಾರ್ಯಕ್ರಮ ಮಾಡತಕ್ಕಂಥ ಅಂತ ವ್ಯಕ್ತಿಗಳನ್ನ ಗುರುತಿಸಿ ಈ ಒಂದು ಬಹುಶಃ ತಮಗೆಲ್ಲರಿಗೂ
ಅಭಿಮಾನ ಕುಂಡ್ರ ಒಂದು 5 ನಿಮಿಷ ಅಲ್ಲೇ ಕುಂಡ್ರ ಇದು ಅಜ್ಜ ನೆಲ ಐತ್ ಕುಂಡ್ರೆ ಯಾರು ಎದ್ನಂದ್ರೆ ಬಿಡ್ರಿ ಆರಾಮ್ ಕುಂಡ್ರೆ ಅಲ್ಲೇ ನೀವು ಹೇಳ್ತೀನಿ ಇದು ಅಜ್ಜ ಅಡ್ಡಾಡೇನು ಪುಣ್ಯದ ನೆಲ ಐತಿ ಇದು ಮಣ್ಣು ಹಚ್ಕೊಂಡ್ರೆ ಹನಿ ಬಂಗಾರ ನೆಲ ಐತಿ ನಾವು ಬಹಳ ಅಪರೂಪವಾದ ಪುಣ್ಯದ ನೆಲದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದೆ. ಸುರಗೇಶ್ವರ ಮಠ ಸಾಮಾನ್ಯದ ನೆಲ ಅಲ್ಲ. ಒಬ್ಬ ಕವಿ ಬಹಳ ಚೆನ್ನಾಗಿ ಬರೀತಾನೆ, ಉರುಳು ಹಗ್ಗದ ಹಾರ ತಾಯ್ಕೊರಳ ಬಿಗಿದೆ ಹೋದ ದಾಸ್ಯ ಮದುರೆಯ ಕೊಡದು ದೇಶ ಮಲಗಿ ಹೋದು. ಹೇ ನದೀನರಿಯವರು ಹತಭಾಗ್ಯರೆಂದು ನಾಡ ಸಂತಾನ ಜಯಿಸಿ ಜರಿವಾಗ ಒಬ್ಬ ಸೂರ್ಯೋದಯನ ಉದಯ ಆಗ್ತದೆ. ಯಾವ ನಾಡಿನ ಜನ ನಿಮಗೆ ಹತಭಾಗ್ಯರು ಅಂತ ಕರೀತಿದ್ರು, ಯಾವ ನಾಡಿನ ಜನ ಇವರ ಹತ್ರ ಸಂಘಟನೆ ಇಲ್ಲ ಅಂತ ಭಾವಿಸ್ಕೊಳ್ತಿದ್ರು, ಯಾವ ನಾಡಿನ ಜನ ಇವರ ಹತ್ರ ಸಂಸ್ಕಾರನೇ ಇಲ್ಲ ಅಂತ ತಿಳಿದುಕೊಳ್ತಿದ್ರು, ಯಾವ ನಾಡಿನ ಜನ ಇವರ ಹತ್ರ ಭಾವೈಕ್ಯತೆ ಇಲ್ಲ ಅಂತ ಭಾವಿಸ್ಕೊಳ್ತಿದ್ರು, ಆ ನಾಡಿನ ಜನತೆಗೆ ಭಾವೈಕ್ಯತೆಯ ಮೂಲಕವಾಗಿ, ಸಂಸ್ಕಾರದ ಮೂಲಕವಾಗಿ, ಆಧ್ಯಾತ್ಮದ ಮೂಲಕವಾಗಿ ಮತ್ತೊಮ್ಮೆ ಈ ನಾಡನ್ನು ಬೆಳಗಬಹುದು ಅಂತ ತೋರಿಸಿಕೊಟ್ಟಂತಹ ನಮ್ಮ ಮಠ, ನಿಮ್ಮ ಮಠ, ಅಭಿಮಾನದ ಮಠ, ಅದು ನೂಲದ ಸುರಗೇಶ್ವರ ಸಂಸ್ಥಾನ ಮಠ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಭಾವಿಸ್ಕೊಳ್ತೇನೆ. ಯಾರವರ ಇವ್ರನ್ನ ಯಾಕೆ ನಾವು ನೆನಪಿಟ್ಟೇವ್ರಿ, ನಮ್ಮ ಮನೆಯವರ ಹೆಸರು ಯಾಕೆ ನಾವು ನೆನಪು ಹಾರೇವ್ರಿ ಅಂತ ನೀವ್ಯಾರ ಪ್ರಶ್ನೆ ಮಾಡಿದ್ರ, ಅಮ್ಮ ಯಾವ ವ್ಯಕ್ತಿ ಮನೆಗಾಗಿ ಮನೆತನಕ್ಕಾಗಿ ದುಡಿತಾನೆ ಆತ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ. ಯಾವ ವ್ಯಕ್ತಿ ಮನೆಯನ್ನ ತೊರೆದು ಸಮಾಜವೇ ನನ್ನ ತಂದೆ ತಾಯಿಗಳು, ಸಮಾಜವೇ ನನ್ನ ಉಸಿರು ಅಂತ ನಂಬಿ ಬರ್ತಾನೆ, ಆತನನ್ನ ಈ ಸಮಾಜ ದೇವರು ಅಂತ ಪೂಜೆ ಮಾಡ್ತದೆ ಅನ್ನುವಂತ ಕಾರಣಕ್ಕಾಗಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ನಮ್ಮ ಆದರ್ಶ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. 88 ವರ್ಷಗಳ ಹಿಂದೆ ಈ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನ ತಾಳಿ ನಮ್ಮೆಲ್ಲರ ಬದುಕನ್ನ ಪಾವನ ಮಾಡ್ತಕ್ಕಂತ, ನಮ್ಮೆಲ್ಲರ ಬದುಕನ್ನ ಹಸನು ಮಾಡ್ತಕ್ಕಂತ ಒಬ್ಬ ಮಹಾಯೋಗಿಯನ್ನ ನಾವೇನು ಸ್ಮರಣ ಮಾಡಕತ್ತೇವಲ್ಲ, ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ಳೋದಕ್ಕೆ ಚಾಪಡ್ತಾನೆ. ಆ ಶ್ರೀ ಮಠಕ್ಕೆ ಕಳಸ ಪ್ರಾಯವಾಗಿ ಬಂದಂತವ್ರು ಯಾರು ಅಂದ್ರೆ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಪೂಜ್ಯರು. ನಿಮಗೊಂದ್ ಮಾತು ಹೇಳ್ತಾನೆ, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರನ್ನ ನಾವಂತರೂ ನೋಡಿಲ್ಲ, ಆದರೆ ಆತ್ಮಪೂರ್ವಕವಾಗಿ ಮನಪೂರ್ವಕವಾಗಿ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಯಾರ ಅವತಾರದಲ್ಲಿ ಎತ್ತಿ ಬಂದಿದ್ದಾರೆ ಅಂದ್ರೆ ಅದು ಪರಮ ಪೂಜ್ಯ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ರೂಪದಲ್ಲಿ ಬಂದು ಇವತ್ತು ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ.